ಯಾಕೆ ಬೇಕಪ್ಪ ಅಂತ ಡಿಲೀಟ್ ಮಾಡಿಬಿಟ್ಟಿದ್ದೆ. ಬಟ್ ನಾವು ಮಾತಾಡ್ಲೇಬೇಕು ಈ ವಿಷಯದ ಬಗ್ಗೆ ಅಂತ ನಾನು ಅನ್ಕೊಂಡಿದೀನಿ. ಬಿಕಾಸ್ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕಿದ್ಮೇಲೆ ತುಂಬಾ ನಾನು ಈ ನಡುವೆ ಯೂಟ್ಯೂಬ್ಸ್ ನೋಡ್ತಾ ಇದ್ದೀನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಈ ಘಟನೆ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಮೃತ ರೇಣುಕಾಸ್ವಾಮಿ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಕಾರಣ ಈ ಘಟನೆ ನಡೆಯಿತು ಎನ್ನುವ ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಗಳು ರೇಣುಕಾಸ್ವಾಮಿದು ಎನ್ನಲಾಗಿದ್ದ ಇನ್ಸ್ಟಾಗ್ರಾಂ ಖಾತೆಯಿಂದ ನನಗೂ ಮೆಸೇಜ್ಗಳು ಬಂದಿದೆ ಎಂದು ಆರೋಪಿಸಿದ್ರು. ಇದೀಗ ಈ ರೀತಿ ಆರೋಪ ಮಾಡಿದ ಬಿಗ್ ಬಾಸ್ ಖ್ಯಾತಿಯ ಸೋನು ಗೌಡಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಸ್ವತಃ ಸೋನು ಗೌಡ ಹೇಳಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ನನಗೂ ಕೂಡ ಮೆಸೇಜ್ ಮಾಡಿದರು ಅಂತ ಹೇಳಿದ್ದೆ. ನಾನು ಈ ವಿಚಾರವಾಗಿ ಮಾತನಾಡಿರುವುದಕ್ಕೆ ನನಗೆ ಪೊಲೀಸರಿಂದ ನೋಟಿಸ್ ಬಂದಿದೆ. ಒಂದು ಹುಡುಗಿ ಅಂದಮೇಲೆ 100 ಜನ ಕಮೆಂಟ್ ಪಾಸ್ ಮಾಡಿಯೇ ಮಾಡ್ತಾರೆ. ನನಗೂ ಈಗಾಗಲೇ ನೋಟಿಸ್ ಬಂದಿದೆ. ಹೋಗಿ ಮಾತನಾಡಬೇಕು. ನಾನು ರೇಣುಕಾಸ್ವಾಮಿ ಅವರದ್ದೇ ಎನ್ನುತ್ತಿದ್ದಾರೆ. ಅದು ಅವರೇ ಆಗಿದ್ರೆ ರೇಣುಕಾಸ್ವಾಮಿ ಸರ್ ಅವರಿಂದಲೇ ನನಗೆ ಮೆಸೇಜ್ ಬಂದಿರುವಂತದ್ದು. ಅವರಲ್ಲ ಅಂದ್ರೆ ಬೇರೆ ಅಕೌಂಟ್ ನನಗೆ ಸ್ಪಷ್ಟತೆ ಇಲ್ಲದೆ ನಾನು ಮಾತನಾಡಿರಬಹುದು. ಅವರದ್ದೇ ಅಕೌಂಟ್ ಅಂತ ಕೇಸ್ ದಾಖಲಾಗಿದೆಯಂತೆ ಎಂದರು. ನನಗೂ ನೋಟಿಸ್ ಬಂದಿರುವ ಕಾರಣ ನಾನು ಹೋಗಿ ಮಾತನಾಡಬೇಕು. ಏನು ಎತ್ತ ಅದು ಅವರ ಅಕೌಂಟೇನಾ ಅಂತೆಲ್ಲ ಮಾತನಾಡಬೇಕಿದೆ. ಆದ್ರೆ ನಾನು ಯಾವುದೇ ದೂರು ಕೊಟ್ಟಿಲ್ಲ. ನಾನು ಈ ವಿಷಯದ ಬಗ್ಗೆ ಮಾತನಾಡಿರುವುದಕ್ಕೆ ನೋಟಿಸ್ ಬಂದಿದೆ. ಇದೀಗ ಯಾಕೆ ಯಾರು ಧ್ವನಿ ಎತ್ತಿಲ್ಲ? ಸತ್ತ ಮೇಲೆಯೇ ಯಾಕೆ ಹೇಳುತ್ತಿದ್ದೀರಾ? ನಿಮಗೆ ಸರಿಯಾಗಿ ಗೊತ್ತಾ? ನಿಮ್ಮ ಬಳಿ ಸಾಕ್ಷಿ ಇದೆಯಾ ಎನ್ನುವ ಪ್ರಶ್ನೆಗಳ ದೃಷ್ಟಿಯಿಂದ ನೋಟಿಸ್ ನೀಡಿದ್ದಾರೆ. ನಾನಂತ ಮಾತ್ರವಲ್ಲ, ಈ ಬಗ್ಗೆ ಮಾತನಾಡಿರುವ ಎಲ್ಲರಿಗೂ ನೋಟಿಸ್ ಹೋಗಿಯೇ ಹೋಗುತ್ತೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಅವರು ಸರಿಯಾಗಿ ಈ ಪ್ರಕರಣದ ತನಿಖೆ ನಡೆಸಿದ್ದಾರೆ ಎನ್ನುವುದು ಇದರಿಂದಲೇ ಗೊತ್ತಾಗುತ್ತೆ. ನಾವು ಮಾತನಾಡಿರುವುದಕ್ಕೆ ನಮ್ಮನ್ನ ವಿಚಾರಣೆಗೊಳಪಡಿಸುತ್ತಾರೆ ಎಂದು ಹೇಳಿದರು. ಇನ್ನು ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಮಾತನಾಡಿದ ಸೋನು ಗೌಡ, ನಾವೀಗ ಏನೇ ಮಾತನಾಡಿದ್ರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನಾವೇನು ಮಾಡಲು ಆಗುವುದಿಲ್ಲ. ಅವರು 5 ತಿಂಗಳ ಗರ್ಭಿಣಿ ಅಂದ್ರೆ ಅವರ ಬಗ್ಗೆಯೂ ಯೋಚನೆ ಮಾಡಬೇಕು, ನೋಡೋಣ ಎಂದರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.